ಹಾಯ್ ಹಲೋ ನಮಸ್ಕಾರ ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ನಾಳೆ ಮಧ್ಯಾಹ್ನ CM ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ನಾನಾ ಶಾಸಕರು ಸಚಿವಗಿರಿಗಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ಇಬ್ಬರು ಶಾಸಕರು ಸಚಿವಗಿರಿಗಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ಸಚಿವಗಿರಿಗಾಗಿ ಲಾಬಿಯನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತೇಳಿ. ದಾವಣಗೆರೆಯಲ್ಲಿ ಸಚಿವ ಸ್ಥಾನಕ್ಕೆ ಪೈಪೋಟಿ. SSM ಶಾಸಕ ಶಿವಗಂಗಾ ಬಸವರಾಜ್ ನಡುವೆ ಸಚಿವ ಸ್ಥಾನಕ್ಕೋಸ್ಕರ ಪೈಪೋಟಿ ನಡೀತಾ ಇದೆ. ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಇಬ್ಬರು ನಾಯಕರ ನಡುವೆ ಪೈಪೋಟಿ. ಸಚಿವ ಸ್ಥಾನಕ್ಕಾಗಿ ಶಾಸಕ ಶಿವಗಂಗಾ ಬಸವರಾಜ್ ಡಿ ಕೆ ಶಿವಕುಮಾರ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಚನ್ನಗಿರಿ ಕ್ಷೇತ್ರಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಡಲಿಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. JH ಪಟೇಲ್ ಬಳಿಕ ಚನ್ನಗಿರಿ ಕ್ಷೇತ್ರಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತೇಳಿ ಶಿವಗಂಗಾ ಬಸವರಾಜ್ ಹೇಳ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಲು ಶಿವಗಂಗಾ ಬಸವರಾಜ್ ಆಗ್ರಹವನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಬಸವಂತಪ್ಪ ಶಾಂತನಗೌಡರು ಸೈಲೆಂಟ್ ಆಗಿದ್ದಾರೆ. ಸೊ ಅವ್ರು ಯಾರು ಕೂಡ ಸಚಿವ ಸ್ಥಾನ ಕೇಳ್ತಾ ಇಲ್ಲ. ಸಚಿವ ಸ್ಥಾನಕ್ಕಾಗಿ ಶಾಸಕ ಶಿವಗಂಗಾ ಬಸವರಾಜ್ ವೈಲೆಂಟ್ ಆಗಿದ್ದಾರೆ. ಇಬ್ಬರಲ್ಲಿ ಯಾರ ಮುಡಿಗೆ ಸೇರಿದೆ ಮಂತ್ರಿ ಸ್ಥಾನ ಅಂತ ಕಾದು ನೋಡಬೇಕಾಗಿದೆ. ಇದು ದಾವಣಗೆರೆಯ ಸಚಿವ ಸ್ಥಾನಕ್ಕೆ ನಡೀತಿರುವಂತಹ ಲಾಬಿ. ಇದು ದಾವಣಗೆರೆ ಇಬ್ಬರು ನಾಯಕರು ಸಚಿವ ಸ್ಥಾನಕ್ಕೋಸ್ಕರ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್, ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ SS ಮಲ್ಲಿಕಾರ್ಜುನ್, ಈ ಇಬ್ಬರ ನಡುವೆ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇರುವಂಥದ್ದು. SS ಮಲ್ಲಿಕಾರ್ಜುನ್ ಈಗ ಆಲ್ರೆಡಿ ಸಚಿವರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವರಿದ್ದಾರೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸತತ 3 ವರ್ಷಗಳ ಕಾಲ ಸಚಿವರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಈಗ ಹೊಸ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಹೊಸ ಸಚಿವ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಖುದ್ದಾಗಿ ಶಿವಗಂಗಾ ಬಸವರಾಜ್ ಕೇಳ್ಕೊಂಡಿರುವಂಥದ್ದು. ನನಗೆ ಯಾವುದೇ ಜಾತಿ ಆಧಾರಿತವಾಗಿ ಅಥವಾ ಪ್ರಾದೇಶಿಕ ಆಧಾರಿತವಾಗಿ ಧರ್ಮಾಧಾರಿತವಾಗಿ ನಾನು ಸಚಿವ ಸ್ಥಾನವನ್ನು ಕೇಳ್ತಾ ಇಲ್ಲ. ರೈತ ನಾಯಕನಾಗಿ ರೈತ ಹೋರಾಟ ಮಾಡಿಕೊಂಡು ರೈತ ಸಂಘಟನೆ ಹಿನ್ನೆಲೆಯಿಂದ ಬಂದಿರೋ ಕಾರಣದಿಂದ ನನಗೆ ಸಚಿವಗಿರಿ ಅಂತ ಕೊಡಿ ಅಂತಂದೇಳಿ ಶಿವಗಂಗಾ ಬಸವರಾಜ್ ಕೇಳ್ಕೊಳ್ತಾ ಇದ್ದಾರೆ. ಶಿವಗಂಗಾ ಬಸವರಾಜ್ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ, ನಂತರ ಅದನ್ನು ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಹೋಗ್ತೇನೆ. ಈ ಬಾರಿ ಸುಮಾರು 5 ರಿಂದ 8 ಜನ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರುಗಳಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತಾ, ಅದೇ ರೀತಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ತಾವೆಲ್ಲ ನೋಡಿದಂತೆ JH ಪಟೇಲ್ ಮಾಜಿ ಮುಖ್ಯಮಂತ್ರಿಗಳ ನಂತರ ಇಲ್ಲಿವರೆಗೆ ಯಾವುದೇ ರೀತಿಯ ಸಚಿವ ಸ್ಥಾನದ ಒಂದು ಅವಕಾಶ ಸಿಕ್ಕಿಲ್ಲ. ಯಾವುದೇ ಪಕ್ಷದಿಂದ ಸಿಕ್ಕಿಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಆದ ಕಾರಣ ನಮ್ಮ ಸಚಿವ ಸ್ಥಾನ ಸುಮಾರು 25-30 ವರ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಸಿಕ್ಕಿಲ್ಲದ ಕಾರಣ ಈ ಬಾರಿ ಅವಕಾಶ ಮಾಡಬೇಕು. ಜೊತೆಗೆ ಒಂದು ಜಾತಿ ಕೋರ್ದಲ್ಲೂ ಸಹ ನಾನು ಕೇಳ್ತಾ ಇಲ್ಲ, ಜೊತೆಗೆ ಜಿಲ್ಲಾವರ ಪ್ರಾತಿನಿಧ್ಯನೂ ಕೇಳ್ತಾ ಇಲ್ಲ. ನಾನೇನಪ್ಪ ಮನವಿ ಮಾಡೋದು ಹೈಕಮಾಂಡ್ ಅಲ್ಲಿ ಅಂದ್ರೆ, ರೈತಪರ ಹಿನ್ನೆಲೆ, ರೈತಪರ ಸಂಘಟನೆಯಿಂದ ನಾನು ಇವತ್ತೇನು ಮೇಲ್ ಬಂದಿದ್ದೀನಿ. ರೈತಪರ ಹೋರಾಟಕ್ಕೆ ನಾನೇನು ಈ ಹಿಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮಾಡಿದ್ದೀನಿ. ಕೇಂದ್ರದಲ್ಲಿ ಹೋರಾಟ ಮಾಡಿದಂತ ಭಾರತ್ ಬಚಾವ್ ರ್ಯಾಲಿ ಇರ್ಬೋದು, ಆಮೇಲೆ ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಜೊತೆಗೆ ರಾಜಭವನ್ ಚಲೋ, ಈ ಸುಮಾರು ಸಂದರ್ಭದಲ್ಲಿ ರೈತರ ಪರವಾಗಿ ಸಾವಿರಾರು ರೈತರನ್ನ ಬಸ್ಗಳಲ್ಲಿ, ಕಾರ್ಗಳಲ್ಲಿ, ಟ್ರೈನಲ್ಲಿ ಕರ್ಕೊಂಡು ಬಂದು ಸಚಿವ ಏನು ಹೋರಾಟ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಸಚಿವ ಸ್ಥಾನ ಒಂದು ಅವಕಾಶ. ಶಿವಗಂಗಾ ಬಸವರಾಜ್ ಮಾತನಾಡ್ತಾ ಇದ್ರು. 1994ರಲ್ಲಿ JH ಪಟೇಲ್ ಚನ್ನಗಿರಿ ಕ್ಷೇತ್ರದಿಂದ ಗೆದ್ದು ರಾಜಕೀಯ ಪ್ರಾತಿನಿಧ್ಯವನ್ನು ತೆಗೆದುಕೊಂಡಂಥವ್ರು, ರಾಜ್ಯ ಮಟ್ಟದ ನಾಯಕರಾದಂಥವ್ರು, ರಾಜ್ಯದ 9ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಿದಂಥವ್ರು JH ಪಟೇಲ್ ಅವರು. ಅವರ ನಂತರ ಚನ್ನಗಿರಿ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಕೇವಲ ಶಾಸಕರಾಗಿದ್ದಾರೆ ಹೊರತು ಯಾರು ಕೂಡ ಸಚಿವರಾಗಿಲ್ಲ. ಹಾಗಾಗಿ ಈ ಬಾರಿ ಚನ್ನಗಿರಿ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಇನ್ನು ಉಳಿದ ಶಾಸಕರು, ದಾವಣಗೆರೆಯ ಉಳಿದ ಶಾಸಕರು ಏನಿದ್ದಾರೆ, ಬಸವಂತಪ್ಪ ಆಗಿರ್ಬೋದು, ದೇವೇಂದ್ರಪ್ಪ ಆಗಿರ್ಬೋದು, ಸಮರ್ಥ ಆಗಿರ್ಬೋದು, ಯಾರು ಕೂಡ ನೇರವಾಗಿ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಯಾರು ಕೂಡ ಕೇಳ್ಕೊಂಡಿಲ್ಲ. ಸಮರ್ಥ ನಿನ್ನೆ ಮಾತನಾಡುವಾಗ ಹೇಳ್ತಾ ಇದ್ರು, ನನಗೆ ಸಚಿವ ಸ್ಥಾನ ಕೊಟ್ಟರೆ ನಾನು ಕೂಡ ನಿಭಾಯಿಸ್ತೀನಿ, ಆ ಸಚಿವ ಸ್ಥಾನ ಮಾಡಲಿಕ್ಕೆ ನಾನು ಸಮರ್ಥನಿದ್ದೇನೆ ಅಂತಂದೇಳಿ ಅವರು ಕೂಡ ನಿನ್ನೆ ಸಮರ್ಥ ಕೂಡ ಮಾತನಾಡ್ತಾ ಇದ್ರು. ಅದಕ್ಕೂ ಹಿಂದೆ ಬಸವಂತಪ್ಪ ಮಾತನಾಡುವಾಗ ಹೊಸ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಆಗ್ರಹ ಇದೆ, ಆದರೆ ನನಗೆ ಕೊಡಿ ಅಂತಂದು ಅಲ್ಲ ಅಂತಂದು ಹೇಳಿದರು. ದೇವೇಂದ್ರಪ್ಪ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಎಲ್ಲೂ ಕೂಡ ಕೇಳ್ಕೊಂಡಿಲ್ಲ. ಹಾಗಾಗಿ ದಾವಣಗೆರೆ ಈ 5 ಶಾಸಕರ ಪೈಕಿ ಕೇವಲ ಶಿವಗಂಗಾ ಬಸವರಾಜ್ ವರ್ಸಸ್ SS ಮಲ್ಲಿಕಾರ್ಜುನ್ ನಡುವೆ ಈ ಪೈಪೋಟಿ ನಡೀತಾ ಇದೆ. SS ಮಲ್ಲಿಕಾರ್ಜುನ್ ದೆಹಲಿಯಲ್ಲಿ ಆತ ಬೀಡುಬಿಟ್ಟಿದ್ದಾರೆ. ಶಿವಗಂಗಾ ಬಸವರಾಜ್ ಕೂಡ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಓಡಾಡ್ತಾ ಇದ್ದಾರೆ, ನನಗೆ ಸಚಿವಗಿರಿ ಕೊಡಿ ಅಂತೇಳಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಪರವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಧ್ವನಿ ಎತ್ತಿದಂತಹ ವ್ಯಕ್ತಿ ಶಿವಗಂಗಾ ಬಸವರಾಜ್. ಡಿ ಕೆ ಶಿವಕುಮಾರ್ ಅವರ ಆಪ್ತ ಅಂತ, ತುಂಬ ಆಪ್ತ ಅಂತ ಹೇಳಲಾಗ್ತಿದೆ ಅವ್ರನ್ನ. ಹಾಗಾಗಿ ಅವರನ್ನು
ಸಿ ಎಂ ಮಾಡಬೇಕು ಅಂತೇಳಿ ಒಂದಷ್ಟು ಟೀಮ್ ಓಡಾಡ್ತಾ ಇತ್ತು. ಆ ಟೀಮ್ನ ಒನ್ ಆಫ್ ದಿ ಮೆಂಬರ್ ಕೂಡ ಶಿವಗಂಗಾ ಬಸವರಾಜ್. ಹಾಗಾಗಿ ಅವರ ಆಪ್ತರಿಗೆ ಸಚಿವ ಸ್ಥಾನ ಕೊಡ್ತಾರಾ ಅಂತಂದೇಳಿ ಚನ್ನಗಿರಿ ಕ್ಷೇತ್ರದಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ, ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೀತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಆಗಿರೋ ಕಾರಣದಿಂದ ಶಿವಗಂಗಾ ಬಸವರಾಜ್ ಅವರಿಗೆ ಸಚಿವ ಸ್ಥಾನ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಆದರೆ ಹಿರಿತನ ಮತ್ತು ಒಂದು ಜಾತಿ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ಅಷ್ಟು ಸುಲಭ ಕೊಟ್ಬಿಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಅವರ ಫ್ಯಾಮಿಲಿಯನ್ನು, ಅವರ ತಂದೆ ಆಗಿರ್ಬೋದು, ಅವರ ರಾಜಕೀಯ ಹಿನ್ನೆಲೆ ಏನಿದೆ ಆ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಸಚಿವ ಸ್ಥಾನವನ್ನು ಮುಂದುವರಿಸಿ ಅಂತೇಳಿ, ಪೋರ್ಟ್ಫೋಲಿಯೋ ಚೇಂಜ್ ಮಾಡೋದು ಪರವಾಗಿಲ್ಲ, ಅದೇ ಪೋರ್ಟ್ಫೋಲಿಯೋ ಕೊಟ್ಟರು ಪರವಾಗಿಲ್ಲ, ಸಚಿವ ಸ್ಥಾನವನ್ನು ಮುಂದುವರಿಸಿ ಅಂತೇಳಿ ಎಸ್ ಮಲ್ಲಿಕಾರ್ಜುನ್ ಕೂಡ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶಿವಗಂಗಾ ಬಸವರಾಜ್ ಡಿ ಕೆ ಶಿವಕುಮಾರ್ ಮಟ್ಟದಲ್ಲಿ, ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಗಡೆ ಹಾಕಿದ್ರು ಶಿವಗಂಗಾ ಬಸವರಾಜ್. ಪತ್ರವನ್ನು ಕೂಡ ಬರೆದಿದ್ರು, ಎಸ್ ಮಲ್ಲಿಕಾರ್ಜುನ್ ವಿರುದ್ಧವಾಗಿ ಸಿದ್ದರಾಮಯ್ಯವ್ರಿಗೆ ಪತ್ರವನ್ನು ಕೂಡ ಬರೆದಿದ್ರು. ಇದೇ ಶಿವಗಂಗಾ ಬಸವರಾಜ್ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬೇರೆ ಮಾಡಿ ಅವರು ಒಂದು ಒಪ್ಪಂದದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಪರವಾಗಿ ಅವರು ಇಲ್ಲ ಅಂತಂದೇಳಿ ಸಾಕಷ್ಟು ಆರೋಪವನ್ನು ಮಾಡಿದರು. ಹಾಗಾಗಿ ಈಗ ಅವರದ್ದೇ ಸಿ ಎಂ, ಅಂದರೆ ಅವರದ್ದೇ ಸಿ ಎಂ ಅಂದರೆ ಅರ್ಥಾತ್ ಅವರು ಯಾರನ್ನ ಬೆಂಬಲವನ್ನು ಮಾಡಿದ್ರು, ಬೆಂಬಲವನ್ನು ಕೊಟ್ಟಿದ್ರು ಯಾರಿಗೆ, ಅವರೇ ಸಿ ಎಂ ಆಗಿದ್ದಾರೆ. ಹಾಗಾಗಿ ಅವರ ಬಳಿ ಕೂಡ ಶಿವಗಂಗಾ ಬಸವರಾಜ್ ಒಂದಷ್ಟು ಮಾಹಿತಿಯನ್ನು ಮುಂದಿಟ್ಟುವ ಸಾಧ್ಯತೆ ಇದೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬಾರ್ದು, ಯಾವ ಕಾರಣಕ್ಕೋಸ್ಕರ ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತಂದೇಳಿ ಒಂದಷ್ಟು ಅಂಶಗಳನ್ನು ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಮುಂದೆ ಇಟ್ಟಿದ್ದಾರೆ ಅನ್ನೋಂಥ ಅಂಶ ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹಾಗಾಗಿ ಈ ಇಬ್ಬರು ನಾಯಕರ ಮುಡಿಲಿಗೆ, ಯಾರ ಮಡಿಲಿಗೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಹಾಗೂ ಸಚಿವ ಸ್ಥಾನ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂದರೆ ಇಬ್ಬರು ನಾಯಕರು ಕೂಡ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಶಿವಗಂಗಾ ಬಸವರಾಜ್ ಓಪನ್ ಆಗಿ ಹೇಳಿದ್ದಾರೆ, ನನಗೆ ಯಾವುದೇ ಜಾತಿ ಆಧಾರಿತವಾಗಿ ಬೇಡ, ಯಾವುದೇ ಪ್ರಾದೇಶಿಕ ಆಧಾರಿತವಾಗಿ ಬೇಡ, ಜಿಲ್ಲಾ ಪ್ರಾತಿನಿಧ್ಯತೆ ಬೇಡ, ನನಗೆ ನಾನು ರೈತ ನಾಯಕನಾಗಿ ಬಂದಿದ್ದೇನೆ, ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದೇನೆ, ನನಗೆ ಕೊಡಿ ಅಂತೇಳಿ ಕೇಳಿದ್ದಾರೆ. ಸೊ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ಯಾರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಇದು ಜಿಲ್ಲೆಯ ಸಚಿವಗಿರಿಗೆ ಇಬ್ಬರು ನಾಯಕರ ನಡುವೆ ನಡೀತಿರುವಂತಹ ಪೈಪೋಟಿಯ ಬಗ್ಗೆ ಇದಾಗಿತ್ತು ಸುದ್ದಿ. ಮತ್ತೊಂದು ಸುದ್ದಿ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.